ವೀಕ್ಷಕರಿಗೆಲ್ಲ ನಮಸ್ಕಾರ. ವೈ ಆರ್ ಸ್ವಾಮಿಯವರ ಸಾಹಸಮಯ ಜೀವನ ಯಾನದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ವೈ ಆರ್ ಸ್ವಾಮಿಯವರು ಬಹಳ ವಿಭಿನ್ನವಾದ ಸಿನಿಮಾಗಳನ್ನು ಆರಂಭದಿಂದಲೂ ಮಾಡ್ಕೊಂಡು ಬಂದರು. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಜೇನುಗೂಡು ಮಾಡಿದ ಮೇಲೆ ಅವ್ರಿಗೊಂದು ಸವಾಲಿತ್ತು. ಮತ್ತೊಂದು ಸಾಂಸಾರಿಕ ಮಾಡಿದ್ರೆ ಜನ ನನ್ನನ್ನು ಅಲ್ಲಿಗೆ ಫಿಕ್ಸ್ ಮಾಡ್ತಾರೆ. ಪೌರಾಣಿಕ ಮಾಡಿದ್ರೆ ಪೌರಾಣಿಕ ಒಂದು ರೇಣುಕ ಮಹಾತ್ಮೆ ಮಾಡಿದರು, ಭಕ್ತ ಕನಕದಾಸ ಮಾಡಿದರು. ಒಂದು ಜನಪದ ಹಿನ್ನೆಲೆ ಇರತಕ್ಕಂತಹ ಒಂದು ಸಾಹಸಮಯ ಸಿನಿಮಾ ಮಾಡೋಣ ಅಂಥೇಳಿ ಅವರೇ ಸೃಷ್ಟಿ ಮಾಡಿದಂತಹ ಒಂದು ಕತೆ ಕಟಾರಿ ವೀರ. ಉದಯ ಚಂದ್ರಿಕಾ ಹೊಸ ನಾಯಕಿಯನ್ನು ಈ ಸಿನಿಮಾ ಮೂಲಕ ತೊಗೊಂಡು ಬಂದರು. ನಾನು ಉಪೇಂದ್ರ ಕುಮಾರ್ ಸಂಚಿಕೆ ಮಾಡುವಾಗ ಬಹಳ ವಿವರವಾಗಿ ಇದ್ರ ಬಗ್ಗೆ ಹೇಳಿದ್ದೀನಿ, ಅದರಿಂದ ಹೆಚ್ಚು ವಿಸ್ತರಿಸಲ್ಲ. ಆದರೆ ಉಪೇಂದ್ರ ಕುಮಾರ್ ಅವರು ಸಂಗೀತ ನಿರ್ದೇಶನಕ್ಕೆ ಪದಾರ್ಪಣೆ ಮಾಡಿದಂಥ ಸಿನಿಮಾ ಈ ಕಟಾರಿ ವೀರ. ಅಣ್ಣ ಅವರು ಚೆನ್ನೈನ ಗೋಲ್ಡನ್ ಸ್ಟುಡಿಯೋದಲ್ಲಿ ಉದಯ್ ಕುಮಾರ್ ಅವರ ಟುಮುರಿಯನ್ನು ಕೇಳಿ ಇವ್ರ ಹತ್ರ ಸಂಗೀತ ಮಾಡಿಸೋಣ ಅಂತ ವೈ ಆರ್ ಸ್ವಾಮಿ ಅವರಿಗೆ ಹೇಳಿದ್ರಿಂದ ಇವರಿಗೆ ಸಿಕ್ಕದಂಥ ಅವಕಾಶ. ವೈ ಆರ್ ಸ್ವಾಮಿ ಅವರು ಸಾಮಾನ್ಯಕ್ಕೆ ಆಯ್ಕೆ ಮಾಡುವಾಗ ಎಲ್ಲ ಸೂಕ್ಷ್ಮಗಳನ್ನು ಗಮನಿಸೋರು. ಅವರ ಸಂಗೀತ ನಿರ್ದೇಶನ ಯಾರ್ಯಾರು ಅವ್ರಿಗೆ ಕೊಟ್ಟಿದ್ದಾರೆ ಅನ್ನೋದು ಗಮನಿಸ್ಕೊಂಡು ಬಂದರೆ ಅವರು ಪ್ರತಿ ಸಿನಿಮಾದಲ್ಲೂ ಕೂಡ ಬಹಳ ಪ್ರಯೋಗಶೀಲ ಸಂಗೀತ ನಿರ್ದೇಶಕರನ್ನು, ಸಂಭಾಷಣೆಕಾರರನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದನ್ನು ನಾವು ನೋಡ್ಕೊಂಡು ಬಂದಿದ್ವಿ. ಇದರಲ್ಲಿ ತೋರಲೇನೋ ನೀ ಪ್ರಿಯ, ಹಾಡಲೆ ಹಾಡಲೆ, ಕಿವಿ ಮಾತೊಂದ ಕೇಳಲೆ, ಹಾಯಾದ ಈ ಸಂಗಮ, ಬಹಳ ಇಂಟ್ರೆಸ್ಟಿಂಗ್ ಹಾಡು ಚೆಂಗು ಚೆಂಗೆಂದು. ಇದು ಒಂದು ರೀತಿ ಉತ್ತರಾದಿಯ ಟ್ಯುಮ್ರಿ ಶೈಲಿಯಲ್ಲಿ ಹೋಗುತ್ತೆ. ಆದರೆ ಏರಿಳಿತಗಳು ಜಿಂಕೆಯ ಕರಪುಟದ ಹಾಗೇ ಇದೆ. ಇದನ್ನು ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ. ಕಟಾರಿ ವೀರ ಒಂದು ರೀತಿ ಚಂದಮಾಮದ ಕತೆ. ತನ್ನನ್ನು ಬೆಳೆಸಿದ ರಾಜನನ್ನೇ ಕೊಂದು ರಾಣಿಯನ್ನು ಸರಿಯಲ್ಲಿ ಇಟ್ಟು ಸೇನಾಧಿಪತಿ ರಾಜ್ಯವನ್ನು ವಶಪಡಿಸ್ಕೊಳ್ತಾನೆ. ಸೊ ಆ ರಾಜನ ಮಗನನ್ನು ಅವನು ಬೇರೆ ಕಡೆ ಬಚ್ಚಿಡ್ತಾನೆ. ಆಮೇಲೆ ರಾಜ್ಕುಮಾರಿ ಜೊತೆಗೆ ಸೇರಿ ಮತ್ತೆ ರಾಜ್ಯವನ್ನು ಅವನು ವಶಪಡಿಸ್ಕೊಳ್ಳೋದು ಇದರ ಕತೆ. ಸಿದ್ಲಿಂಗಯ್ಯ ಇದಕ್ಕೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದರು. ರಾಜ್ಕುಮಾರು, ಉದಯ್ ಕುಮಾರು, ನರಸಿಂಹರಾಜು, ಈ ಥರದ್ದು ಬಹಳ ವೈವಿಧ್ಯಮಯ ಪಾತ್ರಗಳಿದ್ದಂತಹದ್ದು. ಈ ಸಿನಿಮಾದ ಬಹಳ ವಿಶೇಷ ಅಂತಂದರೆ ಕತ್ತಿ ವರಸೆ ಮತ್ತು ದೊಣ್ಣೆ ಹೋರಾಟ. ಇದಕ್ಕೆ ನಾನು ಹಿಂದೆ ವೈ ಶಿವಯ್ಯನವ್ರ ಬಗ್ಗೆ ಮಾತನಾಡ್ತಾ ಹೇಳಿದ್ದೀನಿ. ವೈ ಶಿವಯ್ಯನವರು ಇದಕ್ಕೆ ಸಾಹಸ ನಿರ್ದೇಶನ ಮಾಡಿದಂಥವರು. ಇದರಲ್ಲಿ ಒಂದು ಕತ್ತಿಯ ಏಟು ಅಣ್ಣವ್ರಿಗೆ ಬಿದ್ದುಬಿಡುತ್ತೆ. ಅವರು ಗಾಯ ಆಗಿ ಆ ಶೂಟಿಂಗನ್ನು ಅಲ್ಲಿಗೆ ನಿಲ್ಲಿಸ್ಬೇಕಾಗಿ ಬರುತ್ತೆ. ಬೇರೆ ಯಾರಾದರೂ ಬಹಳ ದೊಡ್ಡ ಇಶ್ಯೂ ಮಾಡೋರು. ಆದರೆ ಅಣ್ಣವರು ಶಿವಯ್ಯನವ್ರಿಗೆ ಧೈರ್ಯ ಹೇಳ್ತಾರೆ, ಇಲ್ಲ ಇದು ಆಕಸ್ಮಿಕವಾಗಿ ಏನೋ ಆಗಿದೆ, ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತೇಳಿ. ನಾನು ಶಿವಯ್ಯನವ್ರನ್ನ ಎಷ್ಟೋ ವರ್ಷ ಆದಮೇಲೆ ಸಂದರ್ಶನ ಮಾಡುವಾಗ ಹೇಳೋರು, ಸಣ್ಣ ಸೆಂಟಿಮೀಟ್ರ್ ವ್ಯತ್ಯಾಸ ಆಗಿದ್ದರೂ ಅಣ್ಣವ್ರು ಕಣ್ಣು ಹೋಗಿಬಿಡೋದು. ಅಂತಹ ದೊಡ್ಡ ಆಘಾತದಲ್ಲಿ ಕೂಡ ಅವ್ರು ನಮಗೆ ಸಮಾಧಾನ ಹೇಳ್ತಾಯಿದ್ರು, ಅವ್ರು ಗಾಬರಿ ಆಗಿರಲಿಲ್ಲ. ಅದಕ್ಕೆ ಲೆಜೆಂಡ್ ಅಂತ ಕರೆಯೋದು ಅಂತ ಹೇಳಿ. ಅದು ಅಣ್ಣವ್ರ ವಿಷಯದಲ್ಲಿ ಕಟಾರಿ ವೀರ ಸಿನಿಮಾ ನೋಡೋರಂತೂ ನಿಮ್ಗೆ ಗೊತ್ತಾಗುತ್ತೆ. ಲೆಜೆಂಡ್ ಅನ್ನೋದು ಸುಮ್ಮನೆ ಆಗಲ್ಲ. ಲೆಜೆಂಡ್ ಆಗೋದಕ್ಕೆ ಅದಕ್ಕೆ ಅನೇಕ ಲಕ್ಷಣಗಳು ಬೇಕು. ಅದು ಬರೀ ಆ್ಯಕ್ಟಿಂಗಿಂದ ಅಲ್ಲ, ಅವ್ರ ವ್ಯಕ್ತಿತ್ವದಿಂದ ಅಣ್ಣವರು ಲೆಜೆಂಡ್ ಅಂತ ಅನಿಸ್ಕೊಂಡಂಥವ್ರು. ಇದಾದ ಮೇಲೆ ಒಂದು ಪ್ರತಿ ಸಲ ನಾನು ಹೇಳೋಕ್ಕೆ ಒಂದು ಬಹಳ ವಿಭಿನ್ನವಾದ ಪ್ರಯತ್ನ ಮಾಡೋಣ ಅಂಥೇಳಿ ಮುದ್ದು ಮೀನಾ ಅಂತ ಒಂದು ಸಿನಿಮಾನ ಮಾಡ್ತಾರೆ. ಈ ಮುದ್ದು ಮೀನಾ ಕತೆ ಯಾವುದು ಅಂತಂದರೆ, ನಾನು ಹಿಂದೆ ಒಂದು ರೈಲ್ ತಪ್ಪಿಸ್ಕೊಂಡು ವೈ ಆರ್ ಸ್ವಾಮಿಯವರು ಒಂದು ಕಾದಂಬರಿ ಓದ್ತಾ ಇದ್ರು ಅಂತ, ಇಂಗ್ಲೀಷ್ ಕಾದಂಬರಿಯ ಕತೆ ಇದು ಮುದ್ದು ಮೀನಾದು. ಅಷ್ಟೊತ್ತಿಗೆ ಕರ್ನಾಟಕದಲ್ಲೇ ಚಿತ್ರೀಕರಣಗೊಂಡ ಸಹಾಯಧನ ಸಿಕ್ಕತ್ತೆ ಅನ್ನೋ ಒಂದು ಯೋಜನೆ ಬರುತ್ತೆ. ಇದಕ್ಕೆ ಅವರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಸಿನಿಮಾ ಮಾಡೋಣ ಅಂತ ಹೇಳಿ ಸಿದ್ಧತೆ ಮಾಡ್ತಾರೆ. ಇಲ್ಲೊಂದು ಬಹಳ ವಿಶೇಷವಾದ ಘಟನೆ ಇದೆ. ಪ್ರೀಮಿಯರ್ ಸ್ಟುಡಿಯೋಕ್ಕೆ ಮದ್ರಾಸಿನಿಂದ ಮೈಸೂರಿಗೆ 8 ಗಂಟೆ ಪ್ರಯಾಣ, ಹಬ್ಬ ಅಂದರೆ 10 ಗಂಟೆ. ಆದರೆ ಈ ಸಿನಿಮಾಕ್ಕೆ ಅವರು ಮದ್ರಾಸ್ನಿಂದ ಮೈಸೂರಿಗೆ ಬರೋದಕ್ಕೆ 72 ಗಂಟೆ ತೊಗೊಂಡಿದ್ರಂತೆ. ಇದಕ್ಕೆ ಕಾರಣ ಏನು ಅಂತ ಅಂದರೆ, ಅವರು ಮದ್ರಾಸ್ನಿಂದ ಹೊರಡುವಾಗಲೇ ಆ್ಯಕ್ಸಿಲೇಟ್ರ್ ಕಟ್ಟಾಗಿದೆ ಕಾರಿಂದು. ಸರಿಯಾಗಿ ಮಧ್ಯದಲ್ಲಿ ಮದ್ರಾಸ್ನ ಹೊರವಲಯದಲ್ಲೇ ಆ್ಯಕ್ಸಿಲೇಟ್ರನ್ನು ಬದಲಾಯಿಸಿ ಮಾಡಿ ಚಿತ್ತೂರಿನ ಅರಣ್ಯವನ್ನು ದಾಟುವಾಗ ಕಾರ್ ಮತ್ತೊಂದು ಸಲ ಕಟ್ಟಾಗಿದೆ. ಸರಿ, ಇವ್ರನ್ನೆಲ್ಲ ಅಲ್ಲೇ ಎಲ್ಲೋ ನಿಲ್ಲಿಸಿ ಒಂದು ಹತ್ತಿರ ಅಲ್ಲಿಂದ 20 ಕಿಲೋಮೀಟ್ರ್ ದೂರದಲ್ಲಿ ಯಾವುದೋ ಗ್ಯಾರೇಜ್ ಸ್ಟೇಷನ್ಗೆ ತಳ್ಕೊಂಡು ಹೋಗಿ ಅಲ್ಲಿ ರಿಪೇರಿ ಮಾಡಿಸ್ಕೊಂಡು ತೊಗೊಂಡು ಬಂದು ಮತ್ತು ಹಿಂದೂಪುರದ ಹತ್ರ ಬರುವಾಗ ಮತ್ತೆ ಕಾರ್ ಹಾಳಾಗಿದೆ. ಹಿಂಗೆ 3 ಸಲ ಕಾರ್ ಹಾಳಾಗಿ
ವೈ ಆರ್ ಸ್ವಾಮಿಯವರ ಪತ್ನಿ ಹೀರಾಬಾಯಿ ಅವರು ಕೂಡ ಇದ್ರಂತ. ಹೀರಾಬಾಯಿ ಅಂದ್ರಂತ ಇದು ಬಹಳ ಅಪಶಕನ, ಈ ಸಿನಿಮಾ ಗೆಲ್ಲಲ್ಲ, ವಾಪಸ್ ಹೋಗೋಣ ನಾವು ಅಂತ. ಆದರೆ ವೈ ಆರ್ ಸ್ವಾಮಿಯವ್ರಿಗೊಂದು ಹಠ, ಇಲ್ಲ ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ 72 ಗಂಟೆಗಳ ಪ್ರಯಾಣ ಮಾಡಿಕೊಂಡು ಪ್ರೀಮಿಯರ್ ಸ್ಟುಡಿಯೋ ಸೇರಿ 10 ನಿಮಿಷಕ್ಕೆ ಅವರು ಕುಡಿಗಲ್ ನಾಗಭೂಷಣ್ಣು ಮತ್ತು ಅವರ ಇಡೀ ಚಿತ್ರತಂಡಕ್ಕೆ ಹೇಳಿದ್ರಂತೆ ಶೂಟಿಂಗ್ ಸ್ಟಾರ್ಟ್ ಅಂತೇಳಿ. ಅಂದರೆ ಅವಾಗ ಹೀರಾಬಾಯಿ ಅವರೇ ಅಂದ್ರಂತಲ್ಲ, ಅಷ್ಟು ಕಷ್ಟಪಟ್ಟು ನಾವು ಇಲ್ಲಿಗೆ ತಲುಪಿದ್ದೀವಿ, ಒಂದಿನಾದರೂ ಬಿಡುವು ಕೊಡಿ ಅಂತ ಹೇಳಿ. ವೈ ಆರ್ ಸ್ವಾಮಿಯವ್ರ ಲೆಕ್ಕ ಏನು ಅಂತಂದ್ರೆ, ಒಂದಿನ ಮುಂದಕ್ಕೆ ಹೋದರೂ ಅವರಿಗೆಲ್ಲ ಬಾಟ ಕೊಡಬೇಕಾಗತ್ತೆ ಅಂತ. ಆ ಪಡವಾರಹಳ್ಳಿನಲ್ಲಿ ಒಂದು ಮೈಸೂರಿನ ಹತ್ತಿರ ಪಡವಾರಹಳ್ಳಿನಲ್ಲಿ ಒಂದು ಬಿಡದಿ ಮನೆ ಮಾಡಿದ್ರು. ಅಡುಗೆಯವರನ್ನು ಕೂಡ ಇವರು ಮದ್ರಾಸ್ನಿಂದಲೇ ಕರ್ಕೊಂಡು ಬಂದಿದ್ದರು. ನಾನು ಆಗಲೇ ಹೇಳಿದಾಗೆ ವೈ ಆರ್ ಸ್ವಾಮಿಯವರ ಮನೆಯ ಅಡುಗೆಯವರು ಜಗತ್ಪ್ರಸಿದ್ಧರು. ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬರು ಅವರ ಅಡುಗೆಯವರ ಊಟವನ್ನು ಮಾಡಿದ್ದಾರೆ. ಕಲ್ಯಾಣ್ ಕುಮಾರ್ ಜಯಂತಿ ಚಿತ್ರದ ನಾಯಕ ನಾಯಕಿಯರು, ಅವ್ರಿಗೆ ಮಾತ್ರ ಹೋಟೆಲನ್ನು ಮಾಡಿಕೊಟ್ರಂತೆ. ಮೊದಲು ಕಲ್ಯಾಣ್ ಕುಮಾರ್ ಹೇಳಿದ್ರಂತೆ, ಅಲ್ಲ ಇಷ್ಟು ಒಳ್ಳೆ ಅಡುಗೆಯವ್ರನ್ನ ಕರ್ಕೊಂಬಂದಿದ್ರೆ ನಿಮ್ಮ ಊಟಕ್ಕೆ ಮುಂಚೆ ಆ ಹೋಟ್ಲಲ್ಲಿ ಏನು ಊಟ ಸಿಗೋಕ್ಕೆ ಸಾಧ್ಯ, ನಾನು ಇಲ್ಲೇ ಇರ್ತೀನಿ ಅಂತೇಳಿ. ನೆಕ್ಸ್ಟ್ ಡೇ ಜಯಂತಿ ಹೇಳಿದ್ರಂತೆ, ನಾನು ಇಲ್ಲೇ ಇರ್ತೀನಿ ಅಂತೇಳಿ. ಅವಾಗ ವೈ ಆರ್ ಸ್ವಾಮಿ ಹೇಳಿದ್ರು, ನೋಡಿ ಅಡುಗೆ ಹೆಂಗೆ ಸ್ಟಾರ್ಡಮ್ಮನ್ನು ಬದಲಾಯಿಸುತ್ತೆ ನೋಡಿ ಅಡುಗೆ ಅಂಥೇಳಿ. ಎಲ್ಲರೂ ಒಟ್ಟಿಗೆ ಭಾಳ ಖುಷಿಯಾಗಿ 22 ದಿನಗಳ ಕಾಲ ಶೂಟಿಂಗನ್ನು ಮಾಡಿದಂಥದ್ದು ಸಿನಿಮಾ. ಅದು ಒಂದು ತಬ್ಬಲಿಯ ಕತೆ. ಮೀನಾ ತಬ್ಬಲಿ ಆಗಿರ್ತಾಳೆ, ಅವಳ ಅಣ್ಣ ಅವಳನ್ನು ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾನೆ, ಅವಳನ್ನು ಅಣ್ಣನಿಗೆ ಆಗದವರು ಕಾಡು ಪಾಲು ಮಾಡ್ತಾರೆ. ಆಮೇಲೆ ಅವಳ ಅಣ್ಣನ ಜೀವವನ್ನು ಅವಳೇ ಕಾಪಾಡ್ತಾಳೆ ಅಂತ ಹೇಳಿ ಈ ಸಿನಿಮಾ ಬಹಳ ವಿಭಿನ್ನವಾಗಿ ಮೂಡಿಬಂತು. ಈ ಸಿನಿಮಾ ಕೂಡ ಯಶಸ್ವಿ ಆಯಿತು. ಈ ಯಶಸ್ವಿ ಆದ ಮೇಲೆ ಇದರ ಜೊತೆಗೇ ಅವರಿಗೆ ಹೆಚ್ಚು ಕಮ್ಮಿ ಒಟ್ಟಿಗೆ ಆದಂಥ ಸಿನಿಮಾ ಮಮತೆ. ಮಮತೆನಲ್ಲಿ ವೈ ಆರ್ ಸ್ವಾಮಿಯವರ ಮಗಳು ಸುನೀತಾ ಪ್ರಧಾನ ಪಾತ್ರ. ಆಮೇಲೆ ಸುನೀತಾ ಅನೇಕ ಕನ್ನಡ ಚಿತ್ರರಂಗದಲ್ಲಿ ಕೂಡ ಮಾಡಿದ್ರು. ನಾನು ವೈ ಆರ್ ಸ್ವಾಮಿಯವ್ರ ಕುಟುಂಬದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸುನೀತಾ ಅವರು ಪಾತ್ರ ಮಾಡಿದಂಥ ಸಿನಿಮಾ ಮಮತೆ. ಮಮತೆ ಒಂಥರ ಚಾಲೆಂಜಿಂಗ್ ಆದಂಥ ಕತೆ. ಅಂದರೆ ನಿಮಗೆ ಮಲತಾಯಿಯಾಗಿ ಬರ್ತಕ್ಕಂತಹವಳು ಚಿಕ್ಕಮ್ಮ ಆಗಕ್ಕೆ ಸಾಧ್ಯನೇ ಹೊರತು ಸ್ವಂತ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಈ ಸಿನಿಮಾದಲ್ಲಿ ಸಿಂಗಾಪುರ್ನಿಂದ ಅವನು ಮದುವೆ ಆಗಿ ಬರ್ತಾಳೆ. ಅವಳು ನಿಜವಾದ ಮಕ್ಕಳಿಗೆ ತಾಯಿ ಆಗಬೇಕು ಅಂತ ಪ್ರಯತ್ನ ಪಡ್ತಕ್ಕಂಥವಳು. ಮಕ್ಕಳು ಒಪ್ಪಲ್ಲ, ಯಾಕಂದ್ರೆ ದೊಡ್ಡವ್ರು ಎಲ್ಲರೂ ಹೇಳ್ಕೊಟ್ಟಿರ್ತಾರೆ. ಅವ್ರ ಮನಸ್ಸಲ್ಲಿ ಕೂಡ ತಾಯಿನೇ ಇನ್ನೊಬ್ಳು ತಾಯಿ ಸ್ಥಾನಕ್ಕೆ ಬರಲ್ಲ ಅಂಥೇಳಿ ಈ ಸಿನಿಮಾ ಕಾಲಕ್ಕೆ ಬಹಳ ವಿಶಿಷ್ಟವಾದ ಪ್ರಯತ್ನ. ಅವಳು ಒಪ್ಕೊಳ್ತಾರೆ, ಕೊನೆಗೆ ಅವ್ರ ಮಕ್ಕಳು ಒಪ್ಕೊಳ್ತಾರೆ, ಇಲ್ಲ ಇವಳು ನಿಜವಾದ ನಮ್ಮ ತಾಯಿ ಅಂತ ಹೇಳಿ. ಕಲ್ಯಾಣ್ ಕುಮಾರ್, ವಂದನಾ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿದ್ದರು. ಲೀಲಾವತಿ, KS ಅಶ್ವಥ್ ಮೊದಲಾದವರಂತೆಲ್ಲ ಪಾತ್ರವನ್ನು ಮಾಡಿದಂಥ ಸಿನಿಮಾ. ಈ ಸಿನಿಮಾಕ್ಕೆ ಸತ್ಯಂ ಸಂಗೀತ ನಿರ್ದೇಶನ ಕೊಟ್ಟಿದ್ದರು. ಇದರಲ್ಲಿ RN ಜಯಗೋಪಾಲ್ ಅವರ ಒಂದು ಗೀತೆ ಬಳಕೆಯಾಗಿದೆ. ಈ ಗೀತೆಯನ್ನು ಅವರು ಬರೆದಿದ್ದು ಸಿನಿಮಾಕ್ಕೆ ಅಂತಲ್ಲ, ಅದೊಂದು ಸ್ವಲ್ಪ ದೀರ್ಘವಾಗಿದೆ, ಆ ಕವನ ನನ್ನ ಹತ್ರ ಇದೆ. ಈ ಸಿನಿಮಾದಲ್ಲಿ 2 ಚರಣಗಳು ಬಳಕೆಯಾಗಿದೆ. RN ಜಯಗೋಪಾಲ್ 6 ಚರಣಗಳನ್ನು ಬರೆದಿದ್ದರು. ಅದು ಬರೆದಿದ್ದವರು ಸ್ವಂತ ತಮ್ಮ ತಾಯಿಯ ಬಗ್ಗೆನೇ. ಜಯಗೋಪಾಲ್ ಅವ್ರ ತಾಯಿ ಆಸ್ಪತ್ರೆಗೆ ಬ್ರೆಸ್ಟ್ ಕ್ಯಾನ್ಸರಿಂದ ಅಡ್ಮಿಟ್ ಆದಾಗ ಬೋರಿಂಗ್ ಹಾಸ್ಪಿಟ್ಲ್ನ ಹೊರಗಡೆ ಕೂತ್ಕೊಂಡು ತಾಯಿ ಏನು ಯೋಚನೆ ಮಾಡ್ತಾರೆ ಅಂತ ಯೋಚನೆ ಮಾಡುವಾಗ ಅವರು ಯಾವಾಗಲೂ ಸುದರ್ಶನ್ ಚಿಕ್ಕವನು ಅವನನ್ನು ನೋಡ್ಕೊಳ್ಳಿ ಅಂತ ಹಿಂಗೆ ಯೋಚನೆ ಮಾಡ್ತಾಯಿದ್ರು. ಅವು ಜಯಗೋಪಾಲು ಅಂದಾಗ ತಾಯಿ ಯಾವತ್ತಿದ್ರೂ ತಾಯಿನೇ, ಎಂಥ ಸ್ಥಿತಿಲಿದ್ದರೂ ಕೂಡ ತನ್ನ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಾಳೆ ಅಂಥೇಳಿ ಅವರು ತಾರೆ ಸಾವಿರ ಚಂದಿರಗೆ ತಾಟಿಯೇ ತಾಯಿ ಎಂಬ ದೈವಕ್ಕೆ ಬೇರಾರು ಸಾಟಿಯೇ ಅಂಥೇಳಿ ಒಂದು ಹಾಡನ್ನು ಬರೆದ್ರು. PV ಶ್ರೀನಿವಾಸ್ ಕೂಡ ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಈ ಸಿನಿಮಾಕ್ಕೆ ತುಂಬ ಆಪ್ಟಾಗಿ ಕೂತ್ಕೊಳ್ಳುತ್ತೆ. ಈ ಸಿನಿಮಾ ಆದಮೇಲೆ ಉತ್ತರ ಕರ್ನಾಟಕದ ನಾಟಕಗಳೆಲ್ಲ ಬಹಳ ಪ್ರಸಿದ್ಧವಾಗಿದ್ದಂತಹ ಕಾಲ ಅದು. ಒಂದು ನಾಟಕನ ಸಿನಿಮಾ ಮಾಡುವಂತಹ ಜವಾಬ್ದಾರಿ ವೈ ಆರ್ ಸ್ವಾಮಿಯವ್ರಿಗೆ ಬರುತ್ತೆ. ಅದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತದೊಂದು ಗಾದೆ ಮಾತು ಎಲ್ಲರೂ. NS ಭಟ್ ಅಂಥೇಳಿ ದಾವಣಗೆರೆಯವರು ಇದರ ನಿರ್ಮಾಪಕರು. ಕಲ್ಯಾಣ್ ಕುಮಾರ್ ಅವರ 3ನೇ ಸಿನಿಮಾನ ವೈ ಆರ್ ಸ್ವಾಮಿಯವರು ನಿರ್ದೇಶನ ಮಾಡ್ತಾರೆ. 3 ಸಿನಿಮಾಗಳು ಕಲ್ಯಾಣ್ ಕುಮಾರ್ದೇ ಮಾಡ್ಕೊಂಬಂದಿದ್ರು ಅವರು. ಇದು ಬಹಳ ಮುಖ್ಯವಾಗಿ ಅತ್ತೆ ಇಬ್ಬರು, 2 ಮಾದರಿ ಅತ್ತೆಯರು, 2 ಮಾದರಿ ಸೊಸೆಯರು ಇದ್ದಂಥ ಸಿನಿಮಾ. BV ರಾಧಾ, ಲೀಲಾವತಿ, ಬಾಲಕೃಷ್ಣ
ಇದು ಇದ್ದಂತಹ ಸಿನಿಮಾ ಇದು. ಸತ್ಯಂ ಸಂಗೀತ ನಿರ್ದೇಶನ ಮಾಡಿದರು. ಯಾವುದು ಅಂತಹ ಪ್ರಸಿದ್ಧವಾದ ಹಾಡು ಆಗಲಿಲ್ಲ. ಮತ್ತು ಈ ಸಿನಿಮಾ ಕೂಡ ವೈ ಆರ್ ಸ್ವಾಮಿ ಅವರ ಫಿಲ್ಮಿ ಜರ್ನಿಯನ್ನು ನಾವು ನೋಡ್ಕೊಂಡು ಬಂದರೆ ಅದು ಹೇಳ್ಕೊಳ್ಳುವಷ್ಟು ಯಶಸ್ವಿ ಆಗಲಿಲ್ಲ. ಇದು ಆದಮೇಲೆ ವೈ ಆರ್ ಸ್ವಾಮಿಯವರಿಗೆ ಒಂದು ಬಹಳ ವಿಶೇಷವಾದ ಆಸಕ್ತಿ ಇದ್ದಿದ್ದು ಮತ್ತೆ ಮಾಮೂಲಿ ದಾಟಿಗೆ ಸಿನಿಮಾಕ್ಕೆ ಬರಬೇಕು ಅಂತೇಳಿ. ಇಷ್ಟೊತ್ತಿಗಾಗಲೇ ವೈ ಆರ್ ಸ್ವಾಮಿಯವರು ಕನ್ನಡದ ಬಹಳ ಮುಖ್ಯ ನಿರ್ದೇಶಕರು ಅಂತ ಕರೆಸ್ಕೊಂಡಿದ್ರು. ಅವರಿಗೆ ತೆಲುಗು ತಮಿಳಲ್ಲಿ ಕೂಡ ಸಾಕಷ್ಟು ಒತ್ತಡಕ್ಕೆ ಬರ್ತಾಯಿತ್ತು. ಆಗ ಅಣ್ಣವರೇ ಕೇಳಿದ್ರಂತೆ, ಗುರುಗಳೇ ಎಷ್ಟು ದಿನ ಆಯಿತು ಒಂದು ಸಿನಿಮಾ ಮಾಡಿ ನಂದು ಅಂಥೇಳಿ. 1969 ಇಷ್ಟೊತ್ತಿಗಾಗಲೇ ಅಣ್ಣವರು 100 ಸಿನಿಮಾಗಳನ್ನು ದಾಟಿದರು. ಸಿನಿಮಾ ದಾಟಿದಾಗ ಒಂದು ಲೇಖನ ಬರೆದಿದ್ರು ವೈ ಆರ್ ಸ್ವಾಮಿಯವರು, ಬಲೆ ರಾಜ್ ಅಂಥೇಳಿ. ಆ ಲೇಖನದ ಟೈಟಲನ್ನು ಇಟ್ಕೊಂಡು ಸಿನಿಮಾ ಮಾಡ್ತಾರೆ, ಬಲೆ ರಾಜ ಅಂಥೇಳಿ. ಇದು ದಾವಣಗೆರೆಯ ಮೋತಿ ಚಿತ್ರಮಂದಿರ ದಾವಣಗೆರೆಯಲ್ಲಿ ಭಾಳ ಪ್ರಸಿದ್ಧಿ. ಮೋತಿ ವೀರಣ್ಣನವರು ನಿರ್ಮಾಣ ಮಾಡಿದಂಥ ಸಿನಿಮಾ. ಶಾರದಮ್ಮ, ವಾಸಣ್ಣ 3 ಜನ ಅವರ ಫ್ಯಾಮಿಲಿಯವರೇ ಇದರ ನಿರ್ಮಾಪಕರು. ನಾನೇ ಬಾಳಿನ ಜೋಕರ್ ಈ ಸಿನಿಮಾದ ಬಹಳ ಪ್ರಸಿದ್ಧವಾದಂಥ ಹಾಡಿದು. ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇದರಲ್ಲಿ ಒಟ್ಟಿಗೆ ಹಾಡಿದಂಥ ಸಿನಿಮಾ ಇದು. ಇದರಲ್ಲಿ ರೈಲು ಪ್ರಯಾಣದಲ್ಲಿ ಪಾರ್ವತಮ್ಮನ 2 ಮಕ್ಕಳು ಶಿವು ಮತ್ತು ಪುಷ್ಪ ಬೇರೆ ಬೇರೆ ಆಗ್ತಾರೆ. ಬೇರೆ ಬೇರೆ ಆಗುವಾಗ ಕೊನೆಗೆ ಒಟ್ಟಿಗೆ ಸೇರ್ತಾರೆ. ರಾಜ್ಕುಮಾರ್ ಅವರ ಸಾಹಸವನ್ನು ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಂಡು ಮಾಡಿದಂಥ ಸಿನಿಮಾ. ಅಣ್ಣವರು ಮತ್ತು ಜಯಂತಿ ಅಭಿನಯಿಸಿದಂಥ ಸಿನಿಮಾ. ಇದರಲ್ಲಿ ರಂಗ, ನಾಗಪ್ಪ, ಈಶ್ವರಪ್ಪ, ಅಶ್ವತ್ತು ಮೊದಲಾದವರು ಪಾತ್ರ ಮಾಡಿದರು. ಹನುಮಂತಾಚಾರ್ ಕೂಡ ಈ ಸಿನಿಮಾದಲ್ಲಿ ಇದ್ದರು. ಅಣ್ಣವರು ಮುಂದೆ ಸಮಯದ ಗೊಂಬೆ ಮಾಡಿದ ಕತೆ ಇದರಿಂದ ಸ್ವಲ್ಪ ಮಟ್ಟಿಗೆ ಸ್ಫೂರ್ತಿಯನ್ನು ಪಡೆದಿತ್ತು. ಈ ಥರದ್ದು ಅಣ್ಣವ್ರ ಕೆಲವು ಸಿನಿಮಾಗಳಿದೆ. ಇದು ವೈ ಆರ್ ಸ್ವಾಮಿಯವರು ಬಹಳ ಸೂಕ್ಷ್ಮವಾಗಿ ತೆಗೆದಿರ್ತಕ್ಕಂತಹ ಸಿನಿಮಾ ಇದು. ಮಾನಮೂರ್ತಿ ಪ್ರಜಾಮತ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕರಾದಂಥವರು. ಅವರು ಒಳ್ಳೆಯ ಕಾದಂಬರಿಕಾರರು ಕೂಡ ಹೌದು. ಅವರು ಬರೆದ ಕಾದಂಬರಿಯನ್ನು ಆಧರಿಸಿ ಸ್ವಯಂವರ, ಬಿಳಿ ಹೆಂಡತಿ ಬಹಳ ಪ್ರಸಿದ್ಧವಾದ ಸಿನಿಮಾಗಳಾಗಿದ್ದು ನಮಗೆ ಗೊತ್ತಾಯಿದೆ. ಅದೇ ಥರದಲ್ಲಿ ಪ್ರಜಾಮತದಲ್ಲಿ ಧಾರಾವಾಹಿಗೆ ಬರ್ತಾಯಿದ್ದ ಕಾದಂಬರಿ ಮೀನಾ ತುಂಬ ಜನಪ್ರಿಯ ಆಗಿತ್ತು. ಅದನ್ನು ಸಿನಿಮಾ ಮಾಡಬೇಕು ಅಂಥೇಳಿ ವೈ ಆರ್ ಸ್ವಾಮಿಯವರು ಆಯ್ಕೆ ಮಾಡಿಕೊಂಡ್ರು. ಅವರು ಮುದ್ದು ಮೀನಾ ಅಂತ ಹಿಂದಿನ ಸಿನಿಮಾ ಮಾಡಿದ್ರಿಂದ ಇದಕ್ಕೆ ದೇವರ ಮಕ್ಕಳು ಅಂತ ಹೆಸರಿಟ್ಟರು. ವಿಶೇಷ ಅಂದರೆ ನಾನು ಹೇಳಿದೆ, ವೈ ಆರ್ ಸ್ವಾಮಿಯವರು ನನಗೆ ಬಹಳ ಕುತೂಹಲ ಇರೋದು ವೈ ಆರ್ ಸ್ವಾಮಿಯವರು ಸಂಗೀತ ನಿರ್ದೇಶಕರನ್ನು ಬದಲಾಯಿಸ್ತಾ ಹೋದ ಕ್ರಮ. ಈ ಸಿನಿಮಾಕ್ಕೆ ಅವರು ಜಿ ಕೆ ವೆಂಕಟೇಶನ್, ಸತ್ಯಂ ಹಿಂದಿನ 2 ಸಿನಿಮಾಕ್ಕೆ ಇದ್ದರೆ ಈ ಜಿ ಕೆ ವೆಂಕಟೇಶನ್ನ ಕರ್ಕೊಂಡು ಬರ್ತಾರೆ. ಇದರಲ್ಲಿ ಬಹಳ ವಿಭಿನ್ನವಾದಂಥ ಹಾಡುಗಳಿದೆ. ಅನಾಥ ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಇದ್ದಂಥವರು ಜೀವನದಲ್ಲಿ ಒಳ್ಳೆಯ ದಾರಿಗೆ ಹೇಗೆ ಬರ್ತಾರೆ ಅನ್ನೋದು ಈ ಸಿನಿಮಾದ ಕತೆ. ವಿಜಯ ನರಸಿಂಹ ಒಂದು ಹಾಡು ಬರೆದಿದ್ದಾರೆ ಇದರಲ್ಲಿ, ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಅಂತ. ಈ ಹಾಡು ಎಷ್ಟು ಪ್ರಸಿದ್ಧವಾಗಿತ್ತು ಅಂತಂದರೆ, ವಿಜಯ ನರಸಿಂಹ ಅವರು ಅಪ್ರಮೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಸಲ ಹೋಗಿ ವಾಪಸ್ ಬರುವಾಗ ಆ ದೇವಸ್ಥಾನದ ಮುಂದೆ ನಿಂತ ಭಿಕ್ಷುಕರೆಲ್ಲರೂ ಒಂದು ಹಾರ ಹಿಡ್ಕೊಂಡು ಅವರಿಗೆ ಕಾಯ್ತಾ ಇದ್ರಂತೆ. ಅವ್ರು ಕೇಳಿದ್ರಂತೆ, ಎಲ್ಲ ನನಗೆ ಯಾಕೆ ಸನ್ಮಾನ ಮಾಡ್ತಾಯಿದ್ದೀರಾ ಅಂಥೇಳಿ. ಸರ್, ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ನೀವೇ ತಾನೇ ಬರೆದಿದ್ದು ಅಂದ್ರೆ. ಹೌದು, ನಾಲ್ಕಳ್ಳ ರಾಗಲಾರೆ ಸುಳ್ಳೊಂದ ಹೇಳಲಾರೆ ಅಂತ ಅದರಲ್ಲೊಂದು ಸಾಲಿದೆ. ಅದನ್ನು ಕೇಳಿ ನಮ್ಮಲ್ಲಿ ಎಷ್ಟೋ ಜನ ಕಳ್ತನ ಬಿಟ್ಟಿದ್ದಾರೆ ಅಂಥೇಳಿ ಭಿಕ್ಷುಕರಿಗೆ ಒಂದು ರಾಷ್ಟ್ರಗೀತೆ ಥರ ಒಂದು ಹಾಡು ಬರೆದಿದ್ದಾರೆ ನೀವು ಅಂತೀರಿ. ಈ ಸಿನಿಮಾದ ಬಹಳ ವಿಶೇಷವಾದ ಇದದು. ಈ ದಿನ ಮಜಾ ಕಂಡೇನು ನಿಜ ಇದರಲ್ಲಿ ಪ್ರಸಿದ್ಧವಾದ ಇನ್ನೊಂದು ಹಾಡು. ಹಾಗೆ ಒಂದು ಡಬಲ್ ಮೀನಿಂಗ್ ಸಾಂಗ್ ಇದೆ ಇದರಲ್ಲಿ, ಬೇಕೇನು ಥರದ ಸಾಮಾನು ಅಂಥೇಳಿ. ಹಾದಿಯ ಹೂವು ನೀನಾಗುವೆ, ಕಂದ ನೀ ಸೇರುವೆ, ಈ ಥರದ ಸೊಗಸಾದ ಹಾಡುಗಳಿರ್ತಕ್ಕಂಥ ಸಿನಿಮಾ. ದೇವರ ಮಕ್ಕಳು ಆಗ ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇದ್ದ ಸಿನಿಮಾಗಳಿಗಿಂತ ಬಹಳ ಭಿನ್ನವಾದದ್ದು. ವೈ ಆರ್ ಸ್ವಾಮಿಯವ್ರ ಬಗ್ಗೆ ಇನ್ನೊಂದಿಷ್ಟು ಬಹಳ ವಿಶೇಷವಾದಂಥ ಕಥೆ ಇದೆ. ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ನಿರ್ಮಾಪಕರು ಕೆ ಸಿ ಎನ್ ಗೌಡರು. ಕೆ ಸಿ ಎನ್ ಗೌಡರು 2 ಸಿನಿಮಾಗಳನ್ನು ಹಣ ಸಹಾಯ ಮಾಡಿ ದುಡ್ಡು ಕಳ್ಕೊಂಡು ವೈ ಆರ್ ಸ್ವಾಮಿಯವ್ರ ಹತ್ರ ಬರ್ತಾರೆ. ನನಗೆ ಸಿನಿಮಾದಿಂದ ದುಡ್ಡು ಕಳ್ಕೊಂಡಿದ್ದೀನಿ, ನಾನು ದುಡ್ಡು ಸಂಪಾದನೆ ನನಗೆ ಸಿನಿಮಾದಿಂದಲೇ ಮಾಡೋ ಹಂಗೆ ಮಾಡಿಕೊಡಿ ಅಂತೇಳಿ ಕೆ ಸಿ ಎನ್ ಗೌಡ್ರನ್ನ ಗೆಲ್ಲಿಸಿ ಅವರು ಕನ್ನಡ ಚಿತ್ರರಂಗದ ಬಹಳ ಮುಖ್ಯವಾದ ಅನ್ನದಾತರಾಗುವಾಗ ಮಾಡಿದಂಥ ಸಿನಿಮಾ ಯಾವುದು ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತೀನಿ.